नहीं बंद हो क्या हेल्कर एक मिनट पेपर वाले के एक बार and to spread its achievements and its enormous contributions to our nation. As part of our Azadi Ka Amrit Mahotsav celebrations, to commemorate our 70th by spreading the message of national integration, peace and Vice Chancellor, Mangalore University, Dr. Yalapadikar, Veteran, Colonel P.H. Reddy, Colonel Sharad Bandari, CC Mangalore, Sri Sachin Kulkarni, Territory Manager, BPCL. But before I request them to come on to the stage, I kindly Bhagavad Gita states, for death is certain for one who is born, and birth is certain for one who is dead. Therefore, do not lament over the inevitable. After the strewing of the flowers, I request our dignitary. The departed late CDS General Deputy and convener Captain Ganesh Karni. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯ ಅತಿಥಿಗಳೇ, ಇವತ್ತಿನ ಮತ್ತು ಆ ದಿವಸದ ಸಂದರ್ಭದಲ್ಲಿ ಇಡೀ ದೇಶ ಒಂದಾಗಿ ಕಣ್ಣೀರಿಟ್ಟಿದ್ದಾರೆ ಮತ್ತು 3 ಸೇನಾಪಡೆಗಳ ಮುಖ್ಯಸ್ಥರಾಗಿರುವಂಥ ಜನರಲ್ ಬಿಪಿನ್ ರಾವತ್ ಅವರು ಗಾಳಿ ತತ್ಪರತೆಯಿಂದ ಕೊನೆಯ ಗಳಿಗೆವರೆಗೆ ನೇಷನ್ ಫಸ್ಟ್, ರಾಷ್ಟ್ರ ಮೊದಲು, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ನನ್ನ ಕಣ್ಣುಂದೆ ರಾಸ್ತಾ ಇದೆ ಸಮರ್ಪಣೆ ಮಾಡುವುದು ಮತ್ತು ನುಡಿನವನ್ನು ಸಲ್ಲಿಸುವಂಥದ್ದು ಅರ್ಥಪೂರ್ಣ ಆಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆಗೆ ಬರಲಿಕ್ಕಿಂತ ಮುಂಚೆ ನಮ್ಮೆಲ್ಲರ ಪರವಾಗಿ ಹುತಾತ್ಮರಾದ ಜನರಲ್ ಬಿಪಿನ್ ರಾವತ್ ಅವರು टूस ಮಾಡಿದ್ರೆ ನಾವು ಅವಿತ ಜೋಶ್ ಆಗಬೇಕಲ್ಲ. बोलो भारत माता की जय, भारत माता की जय, भारत माता की जय।
6 ತಂಡಗಳಲ್ಲಿ 75 ಜನ ಸೈನಿಕರು 75 ದಿನಗಳ ಕಾಲ 75 ದ್ವಿಚಕ್ರ ವಾಹನಗಳ ಮುಖಾಂತರ ಸುಮಾರು 22,000 ಕಿಲೋಮೀಟರ್ ದೇಶಾದ್ಯಂತ ಪ್ರಯಾಣ ಮಾಡ್ತಾ ಇರುವಂತದ್ದು ಒಂದು ಅತ್ಯದ್ಭುತವಾದಂತಹ ಒಂದು ಸಾಹಸದ ಸಂಗತಿ. ಇವತ್ತು ನಾನಿವತ್ತು ಬೆಳಗಾವಿನಲ್ಲಿ ಬೆಳಿಗ್ಗೆ ಇರಬೇಕಾಗಿತ್ತು ನನ್ನ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ. ಆದರೆ ಸೈನಿಕರ ಒಂದು ತಂಡ ಕರ್ನಾಟಕವನ್ನ ಪ್ರವೇಶ ಮಾಡ್ತಾ ಇದೆ, ಅದರಲ್ಲೂ ನಮ್ಮ ಜಿಲ್ಲೆಯ ಮುಖಾಂತರ ಪ್ರವೇಶ ಆಗ್ತಾ ಇದೆ ಅನ್ನುವಂತ ಮಾತನ್ನ ಕೇಳಿ ಕಾರ್ಯಕ್ರಮದಲ್ಲಿ ಇರಬೇಕು ಅಂತಾದಾಗ ಬೆಳಗಾವಿನ ಕಾರ್ಯಕ್ರಮಕ್ಕಿಂತ ಅತ್ಯಂತ ಅಗತ್ಯದ ಕಾರ್ಯಕ್ರಮ ಇದು ಅಂತ ನಾನು ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸಿ ಬೆಳಗಾವಿ ಹೋಗಿ ನನ್ನ ಕಾರ್ಯಕ್ರಮದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ನಿಮ್ಮ ಮುಂದೆ ಕೆಲವು ನಿಮಿಷಗಳ ಕಾಲ ಕಳೆಯುವಂತ ಪ್ರಯತ್ನ ಇವತ್ತು ನಂದಾಗಿತ್ತು. ಸೈನಿಕರ ಸಾಹಸಗಳು, ಸೈನಿಕರ ಚಟುವಟಿಕೆಗಳು ಇದೆಲ್ಲದನ್ನು ಕೂಡ ಅತ್ಯಂತ ಹೆಮ್ಮೆ ನಮಗೆ. ಮತ್ತು ಪ್ರತಿಯೊಂದು ಸಂಗತಿಗಳನ್ನ ಕೇಳ್ತಾ ಒಂದು ರೋಚಕತೆಯನ್ನ ಪಡ್ಕೊಳ್ತಾ ದೇಶಾಭಿಮಾನವನ್ನ ಬೆಳೆಸ್ಕೊಂಡು ಬರ್ತಾ ಇರುವಂತ ಸಾವಿರಾರು ಜನರಲ್ಲಿ ನಾವು ಕೂಡ. ಇವತ್ತಿನ ಪ್ರಸ್ತುತತೆ ನಮ್ಮ ಎನ್ಸಿಸಿಯ ವಿದ್ಯಾರ್ಥಿಗಳು, ನಮ್ಮ ದೇಶದ ವಿದ್ಯಾರ್ಥಿಗಳು ದೇಶವನ್ನ ಸುತ್ತುವಂತದ್ದು ಬಹಳ ಅಗತ್ಯ ಇದೆ. ಕೇವಲ ಪಠ್ಯ ಪುಸ್ತಕಗಳನ್ನ ಓದೋದಕ್ಕೆ ಅಷ್ಟಕ್ಕೆ ಸೀಮಿತ ಆಗಿದೆ. ಇವತ್ತಿನ ಶಿಕ್ಷಣ ಅಂತಂದಾಗ ಕೇವಲ ಮಾರ್ಕ್ಸ್ ಕಾರ್ಡ್ ಅಂತಂದ್ರೆ ಶಿಕ್ಷಣ, ಕೇವಲ ಎಕ್ಸಾಮ್ ಅಂತಂದ್ರೆ ಶಿಕ್ಷಣ, ಕೇವಲ ಹೆಚ್ಚು ಅಂಕಗಳನ್ನೇ ಪಡೆಯುವಂತದ್ದು ಶಿಕ್ಷಣ ಅನ್ನುವಷ್ಟರ ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಇವತ್ತು ಬದಲಾಗ್ತಾ ಇದೆ. ಶಿಕ್ಷಣದಲ್ಲಿ ಕ್ರೀಡೆ ಇದೆ, ಶಿಕ್ಷಣದಲ್ಲಿ ಸಾಹಸ ಇದೆ, ಶಿಕ್ಷಣದಲ್ಲಿ ಸಾಹಿತ್ಯ ಇದೆ ಅನ್ನೋದನ್ನ ತುಂಬಾ ಜನ ಮರೆತು ಬಿಟ್ಟಿದ್ದೇವೆ. ಇದರ ಪರಿಣಾಮವಾಗಿ ನಮಗೆ ಈ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ತನ್ಮೂಲಕ ನಾವು ಇನ್ನಷ್ಟು ಶಾರೀರಿಕವಾಗಿ ಸದೃಢ ಆಗಬೇಕು. ಸಾಹಸದ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ದೇಶವನ್ನು ಸುತ್ತುವಂತ ಅಭ್ಯಾಸವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳ ನಡುವೆ ಇವತ್ತು ಬರಬೇಕಾಗಿದೆ. ಇವತ್ತು 75 ಜನ ಸೈನಿಕರು ದೇಶವನ್ನು ಸುತ್ತಾ ಇದ್ದಾರೆ ಅಂತಂದ್ರೆ ಅದೊಂದು ಜೀವನಕ್ಕೊಂದು ದೊಡ್ಡ ಅನುಭವ ಅಂತ ನಾನು ಭಾವಿಸ್ತೇನೆ. ಇಡೀ ದೇಶದ ಸಂಗತಿಗಳು ನಮಗೆ ಗೊತ್ತಾಗುತ್ತೆ. ನಾವು ಬೇರೆ ಬೇರೆ ಭಾಷೆಗಳನ್ನ, ಬೇರೆ ಬೇರೆ ವೇಷಗಳನ್ನ ಹೊಂದಿದ್ರು ಕೂಡ ನಾವು ದೇಶ ಒಂದು ಅನ್ನುವಂತ ಸಂಗತಿ ದೇಶವನ್ನು ಸುತ್ತಾಗ ನಮಗೆ ಹತ್ತಾರು ಸಂಗತಿಗಳ ಮುಖಾಂತರ ಗೊತ್ತಾಗುತ್ತೆ. ನಾವೆಲ್ಲ ವಿದ್ಯಾರ್ಥಿಗಳು, ನಾವೆಲ್ಲರೂ ಕೂಡ ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ದೇಶವನ್ನ ಸುತ್ತುವಂತ ಕಾರ್ಯವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಬೇಕು. ಈ ಹಿಂದೆ ಋಷಿಮುನಿಗಳು ಕೂಡ ದೇಶವನ್ನ ಸುತ್ತುತ್ತಾ ನಾವೆಲ್ಲರೂ ಕೂಡ ಒಂದು ಅನ್ನುವಂತ ಸಂದೇಶವನ್ನ ನಮ್ಮ ಪೂರ್ವಜರು ಕೂಡ ಬೇರೆ ಬೇರೆ ಸಂಗತಿಗಳ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ರು. ಇವತ್ತಿನ ಆಜಾದಿ ಕಾ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ನಮ್ಮ ಸೈನಿಕರು ದೇಶವನ್ನ ಸುತ್ತೋದ್ರ ಮುಖಾಂತರ ವಿದ್ಯಾರ್ಥಿಗಳ ನಡುವೆ, ವಿಶೇಷವಾಗಿ ಎನ್ಸಿಸಿಗಳ ನಡುವೆ, ನಮ್ಮೆಲ್ಲ ಜನರ ನಡುವೆ ಒಂದು ಜಾಗೃತಿಯ ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಆ 75 ಜನ ಸೈನಿಕರನ್ನ, ಇಡೀ ಸೈನಿಕ ವ್ಯವಸ್ಥೆಯನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿರುವಂತದ್ದು ನಮ್ಮೆಲ್ಲರೂ ಕೂಡ ಕರ್ತವ್ಯ ಇದ್ದೇ ಇದೆ. ಒಬ್ಬ ಸೈನಿಕ ಎಷ್ಟು ಕಷ್ಟಪಟ್ಟು NCC presence is out of 546 districts in the country. We are present everywhere. Every district of the country we are looking for NCC presence. You guys are here today. You are lucky to be very informed. There is a Army, Air Force, and Navy. So best wishes. And coming back to the border roads. Border roads is one of the most important organizations. Very few of us know because the name itself is Border Road Organization, Seema Sangathan Bal. They work only the borders, whether it is a northeast border or a northern border or a western border, and very few in the central part of the country. Most hospitals in the rain, they make infrastructure development. Whether it is a road, bridges, or a tunnels, what they may be. Recent one is a Roman Tunnel. You ever seen that Roman Tunnel? Where the Prime Minister Narendra Modi sir inaugurated that recently. It has reduced the traveling time by almost 3.5 hours.
which will facilitate the troops movement during a war or a peace. So coming back to, I was a chief engineer project in Leh. Kangal Reddy, who were now trying by, he was the one who was there with me in that project. We have seen the news in the Galwan Valley battle in June 20, where we lost 26 boys. The bridge was made by us, and he was instrumental in that. Kangal Reddy, he was the transport was there, and we made one more road called Umrina Pass. It is the highest motorable road in the world, 19,300 feet. It is the highest. The temperature goes up to -20, -30, -40. When the dozer operator is working there, every 1 hour he has to come down and take oxygen, because oxygen is so less than 40%. The best equipment, the brand new equipment of the BM and dozers, they did the 500 horse capacity comes down to 50% down. Leave aside the machines, all the border people are working there in the hospital terrain. So wherever we go, they are doing wonderful job. And how many girl cadets here? Raise your hands. Good. Why I am telling you, border roads, the girls also can join border roads. The first lady officer, I think she joined in office. Name is Vaishali, she joined the border roads. It is a ಜೊತೆಗೆ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಂತ ಬಾಂಗ್ಲಾ ವಿಮೋಚನಾ ಯುದ್ಧ ಅದರ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾನು ಡಿಸೆಂಬರ್ 16ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಆ 71ರ ಯುದ್ಧದ ಅಮೋಘ ವಿಜಯ ಏನಿದೆ ಅದರ ಸಂಭ್ರಮದ ಸ್ವರ್ಣ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ ದೇಶವಾಸಿಗಳಾಗಿ ನಾವೇನು ಮಾಡಬಹುದು ಈ ಸಂದರ್ಭದಲ್ಲಿ ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಸೇನೆಯ ಅತ್ಯಂತ ಪ್ರಮುಖ ಘಟಕವಾದ ಬಾರ್ಡರ್ ರೂಟ್ಸ್ ಆರ್ಗನೈಸೇಷನ್ ಅಂತ ಬಹಳ ಜನ ಕೇಳಿರುವುದಿಲ್ಲ. ಆದರೆ ಅತ್ಯಂತ ದುರ್ಗಮವಾದ ಗಡಿ ಪ್ರದೇಶದಲ್ಲಿ ನಮ್ಮ ಸೇನೆಯ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಅತ್ಯುತ್ತಮ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ಇತ್ತೀಚಿನ ಘಟನೆ ಮಾಡ್ಕೊಳ್ಬೇಕಾದ್ರೆ ಗಲ್ವಾನ್ ಕಣಿವೆಯಲ್ಲಿ ಏನು ಶತ್ರುಗಳು ಒಳಗೆ ನುಗ್ಗಿ ಬರುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಮತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಧೈರ್ಯದ ಹಿಮ್ಮೆಟ್ಟಿಸುವಂತ ಅದ್ಭುತವಾದ ಕೆಲಸವನ್ನು ಈ ಸೈನಿಕರು ಮಾಡಿದ್ರು. ಆ ಸಂದರ್ಭದಲ್ಲಿ ತಮ್ಮನ್ನು ಗಮನಿಸಬಹುದು. ಅಲ್ಲಿರುವಂತಹ ಸಿಯಾಕ್ ಹೇಳುವಂತಹ ಒಂದು ನದಿಯ ಮೇಲೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಒಳ್ಳೆಯ ಗುಣಮಟ್ಟದ ಒಂದು ಬ್ರಿಡ್ಜ್ ಸೇತುವೆಯನ್ನು ಕಟ್ಟಿದ್ದಾರೆ, ಸಿಯಾಕ್ ಬ್ರಿಡ್ಜ್ ಅಂತ ಕೇಳಿದ್ದೀವಿ. ಅದೇ ರೀತಿ ಹಿಮಾಲಯದ ತುದಿಯಲ್ಲಿರುವಂತಹ DU ದೌಲತಾಬಾದ್ ಓಲ್ಡಿ ಇರುವಂತಹ ವಿಮಾನ ನಿಲ್ದಾಣದ ಒಂದು ನಿರ್ಮಾಣ ಇರ್ತದೆ. ನಮ್ಮೆಲ್ಲರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸೇನೆಯ ಈ ಮೂಲಭೂತ ಅವಶ್ಯಕತೆಯನ್ನು ಪೂರೈಸುವುದಕ್ಕಾಗಿ ತೊಡಗಿಸಿಕೊಂಡಿರುವಂತಹ ಬಾರ್ಡರ್ ರೂಟ್ಸ್ ಆರ್ಗನೈಸೇಷನ್ ಅವರು ನಾವು ಯಾವ ರೀತಿಯಲ್ಲಿ ದೇಶವಾಸಿಗಳ ಮನಸ್ಸನ್ನು ಜೋಡಿಸುವುದು ಈ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಅದರ ಜೊತೆಗೆ ನಾವೆಲ್ಲ ಒಂದಾಗಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋ ಕಾರಣಕ್ಕಾಗಿ 6 ತಂಡಗಳು 75 ಬೈಕ್ಸ್ 75 ದಿನಗಳಲ್ಲಿ 22,000 ಕಿಲೋಮೀಟರ್ ಪ್ರವಾಸ ಮಾಡಿಕೊಂಡು ದೇಶದ ಎಲ್ಲ ರಾಜ್ಯಗಳನ್ನು ಸಂಪರ್ಕ ಮಾಡಿ ನಾವೆಲ್ಲ ಒಂದು ಇರುವಂತಹ ಭಾವನೆ ಜಾಗೃತಿಗೊಳಿಸೋದಕ್ಕಾಗಿ ಈ ಒಂದು ಮೋಟರ್ ಬೈಕ್ ಎಕ್ಸ್ಪಿಡಿಷನ್ ಅಥವಾ ಮೋಟರ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನವರು ಸೌಭಾಗ್ಯ ಅಂತ ನಾನು ಪರಿಗಣಿಸ್ತೇನೆ. ಯಾಕಂತ ಹೇಳಿದ್ರೆ ಕರ್ನಾಟಕವನ್ನ ಕೇವಲ ಮಂಗಳೂರಿನ ಮೂಲಕ ಹಾದು ಹೋಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ಅದಾದ ಮೇಲೆ ಗೋವಾವನ್ನು ಪ್ರವೇಶ ಮಾಡುತ್ತೆ. ನಮ್ಮ ರಾಜ್ಯದ ಬೇರೆ ಯಾವ ಭಾಗಕ್ಕೂ ಈ ರ್ಯಾಲಿ ಹೋಗ್ತಾ ಇಲ್ಲ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಈ ಮೋಟರ್ ಬೈಕ್ ರ್ಯಾಲಿ ಭಾಗವಹಿಸಿರುವಂತ ಆ ಎಲ್ಲ ಸೈನಿಕರನ್ನ ಅವರನ್ನ ಲೀಡ್ ಮಾಡ್ತಿರುವಂತಹ ಕರ್ನಲ್ ಪಿ.ಎಚ್. ರೆಡ್ಡಿ ಅವರು ಆ ತಂಡದ ನಾಯಕರು ಒಂದ್ಸಲ ಜೋರಾಗಿ ಚಪ್ಪಲಿಯಿಂದ ಅವರು ಸ್ವಾಗತ Ganesh sir has already told you about what PRO is doing and what all activities we do, which all challenging environment we are. But as part of the celebration, the motorcycle expedition has been conducted, flagged off by the Honorable Raksha Mantri on 14th of October in New Delhi. We are doing it in different legs. 7 legs are being conducted. We are part of the 6th leg. We are doing the motorcycle expedition from
November to Gandhi Mera as part of the 6th year. Our main motto was to promote what and tell the people what DRO has been contributing to the nation. Other than that, we want to motivate the common public, students, children to join this wonderful organization, which is unique in its way of functioning in whatever it does to the nation. We are very grateful for this wonderful felicitation that has been organized here. Rather, it has been very overwhelming the way you all have welcomed us with a lot of love and affection. We do seek all your blessings for a safe ride from here to the further of the journey. And we thank everyone and we express our happiness to see such young cadets in full numbers today. And thank you to Colonel A.K. Sharma also for bringing his cadets on this field here. I thank Brigadier Purnima, who has been my mentor also while we were working in the lab, who has been instrumental in providing us big support everywhere, every day. Thank you very much, sir. Thanks a lot.